ವಚನಾನಂದ ಸ್ವಾಮೀಜಿಯವರ ಪದಚ್ಯುತಿ ಮಾಡಿದಂತಹ ಟ್ರಸ್ಟ್ಗಳು ಇದೀಗ ಸ್ವಾಮೀಜಿಗಳ ಬಗ್ಗೆ ಸಾಲು ಸಾಲು ಆರೋಪಗಳನ್ನ ಮಾಡ್ತಾರಂತ ನಮ್ಮ ಜೊತೆ ಮಾತಾಡಲಿಕ್ಕೆ ಟ್ರಸ್ಟೇ ಆದಂತಹ ಚಂದ್ರಶೇಖರ್ ಪೂಜಾರಿ ಅವರಿದ್ದಾರೆ. ಅವ್ರನ್ನ ಮಾತಾಡ್ತಾವನ್ನ. ಸರ್, ಈಗ ಸ್ವಾಮೀಜಿಯವರ ಪದಚ್ಯುತಿ ಮಾಡಿದ್ರಿ ನಿನ್ನೆ ಎಲ್ಲ ಟ್ರಸ್ಟ್ನವರು ಸೇರಿಕೊಂಡು, ಈಗ ಸ್ವಾಮೀಜಿಯವರ ಮೇಲೆ ಸಾಲು ಸಾಲು ಆರೋಪಗಳು ಮಾಡ್ತಾರಂತ. ಏನು ಸರ್ ಪ್ರಮುಖವಾಗಿ ಏನಾಗಿದ್ದೇನೋ ಅದು? ಈಗ ವಚನಾನಂದ ಶ್ರೀಗಳವ್ರನ್ನ ಪಂಚಮಸಾಲಿ ಪಿರುಪಿಟ್ಟಕ್ಕೆ ಕರ್ಕೊಂಡು ಬಂದಾಗ ನೀವು ಭಕ್ತರ ಸ್ವಾಮೀಜಿ ಆಗಬೇಕು, ಸಮಾಜದ ಉದ್ಧಾರದ ಸ್ವಾಮೀಜಿ ಆಗಬೇಕು, ಆಮೇಲೆ ಭಾಳವಷ್ಟು ಶಿಕ್ಷಣ ಸಂಸ್ಥೆಗಳನ್ನು ಅವುಗಳನ್ನು ಕಟ್ಟಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅವರನ್ನು ಸ್ವಾಮಿಗಳನ್ನ ತಂದ್ವಿ. ಆದರೆ 8 ವರ್ಷದಲ್ಲಿ ವಚನಾನಂದ ಸ್ವಾಮೀಜಿ ಬರೀ ಶೋ ಕೊಡೋದ್ರಲ್ಲಿ ತಲ್ಲೀನರಾದರೆ ವಿನಃ ಈ ಪೀಠದ ಅಭಿವೃದ್ಧಿಗೆ ತಮ್ಮನ್ನು ತಾವು ತೊಡಗಿಸ್ಕೊಳ್ಳೇ ಇಲ್ಲ. ಇವತ್ತು 2 ವರ್ಷದ ಹಿಂದೆ ಏನು ನಾವು ಹಾಸ್ಟೆಲ್ನಲ್ಲಿ ನಿರ್ಮಾಣ ಮಾಡಿದ್ವಿ, ಆ ಹಾಸ್ಟೆಲಲ್ಲಿರ್ತಕ್ಕಂಥ 60 ಜನ ಮಕ್ಕಳನ್ನು ಕೂಡ ತಮ್ಮ ವಿಕೃತ ಭಾವದಿಂದ ಇವತ್ತು ಪ್ರತಿನಿತ್ಯನೂ ಕೂಡ ಅವರಿಗೆ ನಮಗೆ ಮಸಾಜನ್ನು ಮಾಡೋದಕ್ಕೆ ಕರೀತಕ್ಕಂಥದ್ದು, ಮಕ್ಕಳಿಗೆ ಮಾನಸಿಕವಾಗಿರ್ತಕ್ಕಂಥ ಕಿರುಕುಳನ ನೀಡಿದ್ರ ಒಂದು ಹಿನ್ನೆಲೆಯಲ್ಲಿ ಇವತ್ತು 60 ಜನ ಇದ್ದಂಥ ಮಕ್ಕಳು 5 ಜನರಿಗೆ ಬಂದಿದ್ದಾರೆ. ಇವತ್ತು ಯಾವುದೋ ಒಬ್ಬ ಫಸ್ಟ್ PUC ಓದ್ತಕ್ಕಂಥ ಒಬ್ಬ ಹುಡುಗನನ್ನು ಕಾಲೇಜನ್ನು ಬಿಡಿಸಿ ತನ್ನ ಸೇವಾ ಮರಿಯನ್ನಾಗಿ ವರ್ಷಗಟ್ಟಲೆ ಅವ್ರು ಮಾಡ್ಕೊಂಡ್ರು. ಅವ್ರ ಪಾಲಕರು ನಿಮ್ಮ ಮಟ್ಟಕ್ಕೆ ವಿದ್ಯಾಭ್ಯಾಸಕ್ಕೆ ಕಳಿಸಿದರೆ ನಮ್ಮ ಮಗನ ವಿದ್ಯಾಭ್ಯಾಸವನ್ನೇ ಕೂಡ ನೀವು ಮೊಟಕುಗೊಳಿಸಿದ್ರಿ ಅಂತ ಹೇಳಿ ಇವತ್ತು ಅವ್ರ ಪಾಲಕರು ನಮ್ಮನ್ನು ದೂಷಣೆ ಮಾಡೋದಕ್ಕೆ ಪ್ರಾರಂಭ ಮಾಡಿದರು. ಈ ರೀತಿಯಾಗಿ ಸ್ವಾಮೀಜಿ ತಪ್ಪಾಗಿ ನಡ್ಕೊಂಡಿದ್ದರಿಂದ ಅವರನ್ನು ತಿದ್ದಬೇಕು ಅಂತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡಿದ್ವಿ. ಆಚಾರ ವಿಚಾರಗಳನ್ನು ನೀವು ಕೇಳಬೇಕು, ಇಲ್ಲ ಅನ್ನೋದಾದರೆ ನಮ್ಮ ಸಮಾಜವನ್ನು ನೀವು ಬಲಿ ಕೊಡ್ತೀರಿ ಅಂತ. ಇವತ್ತು ಅವರು ಯಾವಾಗ ಅವ್ರು ಮಾಡಿರ್ತಕ್ಕಂಥ ಕೆಲವೊಂದು ಗಂಭೀರ ಆರೋಪಗಳನ್ನು ಟ್ರಸ್ಟ್ನವ್ರ ಗಮನಕ್ಕೆ ಬಂದಿದೆ, ಇದನ್ನು ಏನಾದರೂ ಮಾಡಿ ನನ್ನ ಮೇಲೆ ಶಿಸ್ತು ಕ್ರಮ ತಗೊಳ್ಳಾರ್ದಂಗೆ ನಾವು ನೋಡ್ಕೊಳ್ಬೇಕು ಅಂತ ಹೇಳಿ ಇವತ್ತು ದಿಕ್ಕು ತಪ್ಪಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ ಇವತ್ತು ಲೆಕ್ಕ ಕೊಡಿ ಚಳವಳಿನ ಪ್ರಾರಂಭ ಮಾಡಿದ್ದಾರೆ. ಇವತ್ತು ಲೆಕ್ಕ 2008ರಿಂದ 2020ರವರೆಗೂ ಪ್ರತಿ ವರ್ಷ ಆಡಿಟೆಡ್ ಬ್ಯಾಲೆನ್ಸ್ ಶೀಟ್ ಇದೆ. ನಮ್ಮ ಟ್ರಸ್ಟಿನ ಪ್ರತಿಯೊಂದೊಂದು ಲೆಕ್ಕಾಚಾರಗಳು ಆಡಿಟ್ ಆಗ್ತದೆ. ಅದಕ್ಕೆ ಎಲ್ಲದೂ ದಾಖಲೆಗಳಿದ್ದಾವೆ. ಯಾರು ಲೆಕ್ಕ ಎಲ್ಲಿ ಬೇಕಾದ್ರೂ ನಾವು ವೆಬ್ಸೈಟಲ್ಲಿ ಹಾಕೋದಕ್ಕೆ ಕೂಡ ಇವತ್ತು ತೀರ್ಮಾನ ಮಾಡ್ತಾಯಿದ್ದೀವಿ. ಯಾರು ಲೆಕ್ಕ ಕೇಳೋ ಪ್ರಶ್ನೆನೇ ಇಲ್ಲ. ಯಾರು ಮನೆಯಲ್ಲಿ ಬೇಕಾದ್ರೂ ಅದನ್ನು ಓಪನ್ ಮಾಡಿ ನೋಡ್ಕೊಳ್ಬೋದು. ಅದು ಬಂದಿರತಕ್ಕಂಥದ್ದು ಲೆಕ್ಕದ್ದಲ್ಲ. ಸ್ವಾಮೀಜಿ ಇದನ್ನು ದಿಕ್ಕು ತಪ್ಪಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ನಾನು ಈಗಲೂ ಕೂಡ ಮಾಧ್ಯಮಗಳ ಮೂಲಕ ವಿನಂತಿ ಮಾಡ್ತೇನೆ, ನಿಮ್ಮನ್ನು ಗೌರವಯುತವಾಗಿ ತಂದಿದ್ದೀವಿ, ಅಷ್ಟೇ ಗೌರವಯುತವಾಗಿ ಈ ಮಟ್ಟದಿಂದ ತಾವು ನಿರ್ಗಮಿಸಬೇಕು ಅಂತೇಳಿ ನಾನು ಮನವಿ ಮಾಡ್ತೀನಿ. ಸ್ವಾಮೀಜಿಯವರು ಹೇಳಿಕೆ ನೀಡಿರುವಂಥದ್ದು, ನನ್ನ ಪದಚ್ಯುತಿ ಮಾಡೋದು, ನನ್ನ ಇಲ್ಲಿದ್ದ ಉಚ್ಚಾಟನೆ ಮಾಡೋದು, ನನ್ನ ಇಲ್ಲಿದ್ದ ಹೊರಗೆ ಕಳಿಸೋದು ಅವರು ಭ್ರಮೆ. ಇಲ್ಲಿ ಟ್ರಸ್ಟಿಗಳದ್ದೇನೂ ಇಲ್ಲ, ಏನು ನಮ್ಮ ಭಕ್ತರಿದ್ದಾರೆ, ಭಕ್ತರು ತೀರ್ಮಾನ ಮಾಡಬೇಕು ಅಂತ ಸ್ವಾಮೀಜಿ ಹೇಳ್ತಾ ಇರುವಂಥದ್ದು. ಸೊ ಇದ್ರ ಬಗ್ಗೆ ಏನು ಹೇಳಿ? ಇವತ್ತು ನನ್ನನ್ನು ಉಚ್ಚಾಟನೆ ಮಾಡ್ತಕ್ಕಂಥದ್ದು ಟ್ರಸ್ಟಿಗಳ ಭ್ರಮೆ ಅಂತ ವಚನಾನಂದ ಸ್ವಾಮೀಜಿ ಹೇಳೋದಾದರೆ, ಇಲ್ಲಿ ಕಾಯಮ್ಮಾಗಿ ನಾನು ಇರ್ತೀನಿ ಅಂತಕ್ಕಂಥ ಉಚ್ಚಾಟಿತ ಮಸಾಜ್ ಪ್ರಿಯ ಸ್ವಾಮೀಜಿಯವರೇ, ಅದು ಕೂಡ ನಿಮ್ಮ ಭ್ರಮೆ. ಯಾವುದೇ ಕಾರಣಕ್ಕೂ ಕೂಡ ಈ ಪೀಠದಲ್ಲಿ ಮುಂದುವರಿತಕ್ಕಂಥ ನೈತಿಕತೆ ನಿಮಗಿಲ್ಲ. ನಾವು ಉಚ್ಚಾಟನೆ ಮಾಡಿದ್ದೀವಿ. ಅತ್ಯಂತ ಗೌರವಯುತವಾಗಿ ಈ ಪೀಠವನ್ನು ತಾವು ತೊರೆದು ನಿರ್ಗಮಿಸಬೇಕು. ಸೊ ಒಂದು ಕಡೆ ನೀವು ಸ್ವಾಮೀಜಿಯವ್ರನ್ನ ಉಚ್ಚಾಟನೆ ಮಾಡ್ತೀರಿ, ಇನ್ನೊಂದು ಕಡೆ ಸ್ವಾಮೀಜಿ ಲೆಕ್ಕ ಕೊಡಿ ಹೋರಾಟಗಳು ಒಂದು ಕಡೆ ಜೋರಾಗಿ ನಡೀತಾರೆ. ಇದೆಲ್ಲದರ ನಡುವೆ ನೋಡಿದ್ರೆ ಭಕ್ತರಿಗೆಲ್ಲ ಒಂದು ಕಡೆ ಮಠದ ಬಗ್ಗೆ, ಅಂದರೆ ಈಗ ಸ್ವಾಮೀಜಿಗಳನ್ನ ನಿರಂತರವಾಗಿ ಉಚ್ಚಾಟನೆ ಮಾಡ್ತಾರೆ, ಅದೆಲ್ಲ ಭಕ್ತರಿಗೆ ಒಂದು ಕಡೆ ಗೊಂದಲ ಉಂಟಾಗ್ತಾ ಇಲ್ವ? ಇವತ್ತು ಯಾವುದೇ ಭಕ್ತರು ಕೂಡ ನಿರಾಸೆಗೆ ಒಳಗಾಗ್ತಕ್ಕಂಥ ಅಗತ್ಯ ಇಲ್ಲ. ಇವತ್ತು ಈ ಸಮಾಜ ಅಸ್ತಿತ್ವಕ್ಕೆ ಬಂದಿದ್ದ ಭಕ್ತರ ಉದ್ಧಾರಕ್ಕಾಗಿ ಇವತ್ತು ಹನುಮನಾಳ ಗುರುಗಳಿಂದ ಹಿಡಿದು ಇವತ್ತಿನ BC ಉಮಾಪತಿ ಅಣ್ಣನವರೆಗೂ ಈ ಸಮಾಜವನ್ನು ಕಟ್ಟೋದ್ರಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತಕ್ಕಂಥ ಏನು ಎಲ್ಲ ಅತಿರಥ ಮಹಾರಥರಿದ್ದಾರೆ, ಬಡ ಪಂಚಮಸಾಲಿಗಳ ಉದ್ಧಾರ ಮಾಡಬೇಕು ಅಂತಕ್ಕಂಥ ಅತ್ಯಂತ ಕಾಳಜಿಯ ಚಿಂತನೆಯನ್ನು ಒಳಗೊಂಡು ಈ ಸಮಾಜವನ್ನು ಕಟ್ಟಿದ್ರು. ಹಾಗಾಗಿ ನೀವು ಯಾರೂ ಭಕ್ತರು ಆತಂಕಕ್ಕೆ ಒಳಗಾಗಬೇಡಿ. ನಿಮ್ಮ ಉದ್ಧಾರ ಮಾಡ್ತಕ್ಕಂಥ ಸ್ವಾಮೀಜಿಗಳು ನಮ್ಮ ಪೀಠಕ್ಕೆ ಸಿಗಲಿಲ್ಲ ಅನ್ನೋಂಥ ಒಂದೇ ಕಾರಣದಿಂದ ಇವತ್ತು ಈ ರೀತಿಯ ಪ್ರಕರಣಗಳು ಆಗ್ತವೆ ವಿನಃ ಮತ್ತಿನ್ನೇನು ಬೇರೆ ಅಲ್ಲ. ಹಾಗಾಗಿ ಯಾರೂ ಕೂಡ ಆತಂಕಕ್ಕೆ ಒಳಗಾಗಬಾರ್ದು ಅಂತೇಳಿ ನಾನು ಈ ಮೂಲಕ ವಿನಂತಿ ಮಾಡಿದ್ದೆ. ಕೊನೆಯದು ಸರ್, ಈಗ ಟ್ರಸ್ಟಿಗಳು ಅವರ ಉಳುಕುಗಳನ್ನು ಮುಚ್ಚಿಕೊಳ್ಳೋಕ್ಕೋಸ್ಕರ ನಮ್ಮನ್ನು ಉಚ್ಚಾಟನೆ ಮಾಡಿದ್ದೇವೆ, ಪದಚ್ಯುತಿ ಮಾಡಿದ್ದಾರೆ ಅಂತ ಆರೋಪ ಸ್ವಾಮೀಜಿ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಉಳುಕನ್ನು ಮುಚ್ಕೊಳ್ತಕ್ಕಂಥ ಪ್ರಶ್ನೆನೇ ಇಲ್ಲ. ನಮ್ಮದು ಟ್ರಸ್ಟ್ ಅಂತ ಹೇಳಿದರೆ ತೆರೆದ ಪುಸ್ತಕ. ಅದು ನಮ್ಮದು ಎಲ್ಲ ತೆರೆದ ಪುಸ್ತಕ. ಯಾವುದೇ ಲೆಕ್ಕ ಪತ್ರ ಎಲ್ಲದೂ ಕೂಡ ಸಾರ್ವಜನಿಕವಾಗಿ ಕೊಡ್ತಕ್ಕಂಥ ವಿಚಾರ, ಅದನ್ನು ವೆಬ್ಸೈಟಲ್ಲಿ ಹಾಕ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ. ಈಗಾಗಲೇ ಲೆಕ್ಕಪತ್ರಗಳನ್ನು ನೋಡಬೇಕು ಅಂತ ಫಲಾನುಭವಿಗಳ ಸಂಘದ ಅಧ್ಯಕ್ಷ ಏನಿದ್ರು ಪರಮೇಶ್ ಗೌಡರನ್ನ ಕೂರಿಸ್ಕೊಂಡು 4 ತಾಸು ಆ ಲೆಕ್ಕಪತ್ರಗಳನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ನಮ್ಮ BC ಉಮಾಪತಿಯವರು ಮಾಡಿದ್ದಾರೆ. ಅವ್ರು ಒಪ್ಕೊಂಡಿದ್ದಾರೆ. ಯಾವುದೇ ನಾವು ಉಳುಕನ್ನು ಮುಚ್ಚಿಕೊಳ್ತಕ್ಕಂಥ ಪ್ರಯತ್ನವನ್ನು ನಮ್ಮಿಂದ ಆಗೋದಿಲ್ಲ. ಸೊ ಇದಿಷ್ಟೇನು ಚಂದ್ರಶೇಖರ್ ಪೂಜಾರಿ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಅಣ್ಣೇಶ್ ಜೊತೆ ಪ್ರವೀಣ್ ಬಾಡ, ಒಂದು ಕನ್ನಡ ನ್ಯೂಸ್ ದಾವಣಗೆರೆ.